ಸಿಟಿಜನ್ ವಿದ್ಯಾಸಂಸ್ಥೆಯಲ್ಲಿ ಅಕ್ಷರಾಂಕುರ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಗರದ ಎಸ್ಆರ್ ಸಿಟಿಜನ್ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಅಕ್ಷರಾಂಕುರ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಸ್ಆರ್ ಸಿಟಿಜನ್ ಸಂಸ್ಥೆಯ ಅಧ್ಯಕ್ಷ ಎಸ್ ರಾಮಚಂದ್ರ ರೆಡ್ಡಿ ಅವರು, ತಂದೆ ತಾಯಿಗಳು ಅವರವರ ಮಕ್ಕಳು ಸಜ್ಜನರಾಗಿ ಬೆಳೆಯಲು ಉತ್ತಮ ವಾತಾವರಣ ಕಲ್ಪಿಸಬೇಕು. ಅವರಿಗೆ ಮಹನೀಯರ ಕಥೆಗಳನ್ನ ಹೇಳಿ ಅವರ ಆದರ್ಶಗಳನ್ನ ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನ ರೂಪಿಸುವಲ್ಲಿ ಪೋಷಕರ ಪಾತ್ರ ಮಹತ್ತರವಾಗಿದೆ. ಆದ್ದರಿಂದ ಅವರಲ್ಲಿ ಶಿಸ್ತು, ಆಚಾರ, ವಿಚಾರ ಹಾಗೂ ಸುಸಂಸ್ಕೃತಿಯನ್ನ ಮೈಗೂಡಿಸಿ ದೇಶದ ಆಸ್ತಿಗಳನ್ನಾಗಿ ರೂಪಿಸಬೇಕಾಗಿದೆ ಎಂದು ಪ್ರಾಂಶುಪಾಲರಾದ ಶಿವಣ್ಣ ಹೇಳಿದ್ದಾರೆ. ಮಕ್ಕಳಿಗೆ ತಂದೆ ತಾಯಿ ಅವರಿಂದಲೇ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಈ ವೇಳೆ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ದರ್ಜೆ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಅನಿಲ್ ಚೌರಿ, ಆಡಳಿತ ಮಂಡಳಿಯ ಸದಸ್ಯರಾದ ಅಜಯ್, ಶೇಖರ್, ವಿವೇಕ್, ಲಕ್ಷ್ಮೀ, ನವ್ಯ, ಶ್ವೇತಾ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್, ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ಸರಿಯಾದಂತಹ ಶಿಕ್ಷಣ ಕೊಟ್ಟು ಯುವಕರನ್ನ ಮಾಡತಕ್ಕಂಥದ್ದು ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಎಲ್ಲ ಒಂದು ವರ್ಷ ನೋಡ್ತಾ ಇದೆ, ಸಮಾಜದಲ್ಲಿ ಸ್ವಲ್ಪ ಕೆಡುಕುಗಳು ಹೆಚ್ಚು ಉಂಟಾಗ್ತಾ ಇದೆ ಅಂದ್ರೆ ಅಲ್ಲಿ ದೋಷ ತಂದೆ ತಾಯಿಗಳಿರುತ್ತೆ ಅಥವಾ ಕುಟುಂಬದವ್ರಿಗೆ ಇರುತ್ತೆ ಅನ್ನೋದು ಮರಿಬಾರದು. ಮುತ್ತು ಬಂದಂತ ಮಕ್ಕಳನ್ನು ತಯಾರು ಮಾಡುವುದು ಬಹಳ ಕಷ್ಟದಾಯಕವಾದದ್ದು. ಒಳ್ಳೆಯದು ಕಲಿಯುವುದು ಬಹಳ ಕಷ್ಟದಾಯಕವಾದದ್ದು. ಈಗಿನ ಸಮಾಜದ ಹೊರಗಡೆ ವಾತಾವರಣ ನೋಡ್ತಾ ಇದ್ದೀರಿ, ಮೊಬೈಲು, ಟಿವಿ ಇರೋದೆಲ್ಲೇ ಕೂಡ ಈ ಕೆಟ್ಟದ್ದು ಎಷ್ಟು ಸುಲಭವಾಗಿ ಆಕರ್ಷಣೆ ಮಾಡುತ್ತದೆ ಅಂತಕ್ಕಂಥದ್ದು. ಬಹುಶಃ ಇದನ್ನು ನೋಡಿರ್ತೀರಿ, ನಾವು ಹಿಂದೆ ಪುರಾಣ ನೋಡ್ತೀವಿ. ಈ ಸೃಷ್ಟಿಯನ್ನು ನಾವು ವಿಶ್ವಾಮಿತ್ರನ ಸೃಷ್ಟಿ ಅಂತ ಕರಿತೀವಿ. ಏನೆಲ್ಲ ನಾವು ಅಂದ್ಕೊಂಡಿರೋದು ಅವೆಲ್ಲ ಸೃಷ್ಟಿ ಆಗ್ತಾ ಇದೆ. ಪರಿಣಾಮ ನೀವೆಲ್ಲ ಎದುರಿಸಿ ನೋಡ್ತಾ ಇದ್ದೀರಿ. ನಮ್ಮ ಒಂದು ಅನಿಸಿಕೆಗಳಿಂದ ಬಹಳ ದೂರವಾಗಿದೆ, ಭ್ರಾಮಕವಾಗಿದೆ. ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಪ್ರಪಂಚಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ಎಚ್ಚರ ವಹಿಸ್ತಾ ಇದ್ದರೆ ಬಹುಶಃ ಮುಂದಿನ ಭವಿಷ್ಯ ಭವಿತವ್ಯಗಳು ಕಗ್ಗತ್ತಲೆಯಲ್ಲಿ ಸೇರೋದು ಗ್ಯಾರಂಟಿ ಇದೆ. ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಈ ಒಂದು ಪ್ರಕ್ರಿಯೆ ಇರುತ್ತದೆ. ನಾವು ಯಾವಾಗಲೂ ಸರ್ ಹೇಳಿದಂಗೆ ಹಿನ್ನೆಲೆ ಅಂತ ಹೇಳ್ತಾರೆ. ಹಿಂದೆ ಪೂರ್ವಜರಾಗಿರಲಿ, ನಮ್ಮ ಹಿರಿಯರಾಗಿರಲಿ, ಯಾವೊಂದು ಮಾರ್ಗದರ್ಶನ ಆಗಲಿ, ಒಂದು ಸಂಸ್ಕೃತಿಯ ಚೌಕಟ್ಟಿನಲ್ಲಿ ನಡ್ಕೊಂಡು ಬಂದಿದ್ದಾರಲ್ಲ, ಇವುಗಳು ಪ್ರೂವ್ ಆಗಿರ್ತಕ್ಕಂಥದ್ದು. ಅಂದರೆ ಜನರೇಷನ್ ಟು ಜನರೇಷನ್ನು ಅದು ಪ್ರೂವ್ ಆಗಿ ಅವರು ಒಂದು ಜನರೇಷನ್ಗಳನ್ನ ಉಳಿಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಾವುಗಳು ನಮ್ಮ ಈ ಭೌಗೋಳಿಕ ವ್ಯವಸ್ಥೆಯಲ್ಲಿ ನಮ್ಮ ಆಚರಣೆಗಳನ್ನು, ವಿಚಾರಗಳನ್ನು ಪುನಃ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಅದರಲ್ಲಿ ಆಚರಣೆಗಳನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು ಬಹಳ ಅತ್ಯಗತ್ಯವಾಗಿದೆ. ನಮ್ಮ ಭಾರತೀಯರಿಗೆ ವಿಶಾಲ ಹೃದಯಗಳು, ಹಾಗೆಯೇ ಎಲ್ಲ ಧರ್ಮ, ಎಲ್ಲ ಆಚರಣೆಗಳು, ಎಲ್ಲ ಸಂಸ್ಕೃತಿಗಳಿಗೂ ಸಹ ಬೇಗನೆ ಹೊಂದ್ಕೊಳ್ತಾರೆ. ಜೊತೆಯಲ್ಲಿ ನಮ್ಮ ಮೂಲ ಈ ನೆಲದ ಒಂದು ಸಂಪ್ರದಾಯಗಳಿಗೆ ಬಿಡದಂತೆ ಬೇರೆ ಒಂದು ವಿಚಾರಗಳನ್ನು ಸಹ ಅಳವಡಿಸ್ಕೊಳ್ಬೋದು. ಆದ್ದರಿಂದ ಇವತ್ತು ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಮಕ್ಕಳಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ